ಎಲ್ಲವನ್ನು ಕೂಡ ಕಾಂಟ್ಯಾಕ್ಟ್ ಅನ್ನ ಮಾಡಿ ಕೋಡ್ ವರ್ಡ್ಗಳ ಮೂಲಕ ಸಂಪರ್ಕಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅಂಗಡಿ, ಪಾನ್ ಶಾಪ್ಗಳಲ್ಲಿ ಕದ್ದು ಮುಚ್ಚಿ ಗಾಂಜಾ ಸಪ್ಲೈ ಎಲ್ಲವೂ ಕೂಡ ಹಳೆಯದು. ಈಗ ಆನ್ಲೈನ್ ಮೂಲಕವೂ ಕೂಡ ಮನೆಗಳಿಗೆ ಗಾಂಜಾ ಬರುತ್ತೆ ಗೊತ್ತಾ. ನಮ್ಮ ಟೀಮ್ ಹೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ, ಸ್ಟಿಂಗ್ ಮಾಡಿದಾಗ ಶಾಕ್ ಆಗ್ತಾರೆ. ಅಯ್ಯೋ, ಡೆಲಿವರಿ ಆಪ್ಗಳ ಮೂಲಕ ಈ ರೀತಿಯಾಗೂ ಬರುತ್ತಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಶಾಕ್ ಆಗುತ್ತೆ. ಅಷ್ಟೇ ಅಲ್ಲ, ಆರ್ಡರ್ ಮಾಡಿದವರು, ರಿಸೀವರ್ ಮತ್ತೆ ಯಾರು ಕಳಿಸ್ಕೊಡ್ತಾರಲ್ಲ, ಇವರ ನಡುವೆ ಡೆಲಿವರಿ ಬಾಯ್ ಅಂತ ಬರ್ತಾರಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ ಅದ್ರೊಳಗಡೆ ಏನಿರುತ್ತೆ ಅಂತ. ಅವ್ರಿಗೇನು ಗೊತ್ತಿರುತ್ತೆ? ಡೆಲಿವರಿ ಬಾಯ್ಗಳಿಗೆ ಯಾರೋ ಪಾರ್ಸಲ್ ಕೊಡ್ತಾರೆ, ಪಾರ್ಸಲ್ ತಗೊಂಡೋಗಿ ತಲುಪಿಸೋದು ಅಷ್ಟೇ ಜವಾಬ್ದಾರಿ ಅವರು. ಒಳಗಡೆ ಏನಿರುತ್ತೆ, ಅದರಲ್ಲಿ ಏನಿಟ್ಟಿರ್ತಾರೆ ಅದು ಅವರಿಗೆ ಅವಶ್ಯಕತೆನೇ ಇಲ್ಲ, ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಅವ್ರಿಗೆ ಕೆಲಸ ಆಗಬೇಕು, ಕೆಲಸ ಮಾಡ್ತಾರೆ, ದುಡ್ಡುಗೋಸ್ಕರ ಒಂದು ಡೆಲಿವರಿ ಬಾಯ್ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಸ್ಟಾಕ್ ಇಲ್ಲ, ಖಾಲಿನ 1 ಇಯರ್ ಮೇಲೆ ಆಯ್ತು ಬ್ರೋ, ನಾವು ಸೇವೆ ಮಾಡೋದು 1 ಇಯರ್ ಮೇಲೆ ಆಯ್ತಾ? ತುಂಬಾ ಪ್ರಾಬ್ಲಮ್ ಇದೆ. ಮತ್ತೆ MG ರೋಡ್ ಇದೆಯಲ್ಲ, ಎಷ್ಟು ಬಾಲ್ ಸಿಗುತ್ತಾ? ಅಲ್ಲಿ ಸಿಗ್ತದೆ. MG ರೋಡ್ ಮತ್ತೆ ಇದು ಚರ್ಚ್ ಸಿಟಿ ಇದೆಯಲ್ಲ ಅಲ್ಲಿ. ಎಷ್ಟು ಪ್ರೈಸ್ ಅದು? ಅಲ್ಲೆಲ್ಲ ಕಾಸ್ಟ್ಲಿ ಇರ್ತದೆ. ಗೊತ್ತಿಲ್ಲ ಎಷ್ಟು, 200. ಎಲ್ಲವನ್ನು ಕೂಡ ಕಾಂಟ್ಯಾಕ್ಟ್ ಅನ್ನ ಮಾಡಿ ಕೋಡ್ ವರ್ಡ್ಗಳ ಮೂಲಕ ಸಂಪರ್ಕಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅಂಗಡಿ, ಪಾನ್ ಶಾಪ್ಗಳಲ್ಲಿ ಕದ್ದು ಮುಚ್ಚಿ ಗಾಂಜಾ ಸಪ್ಲೈ ಎಲ್ಲವೂ ಕೂಡ ಹಳೆಯದು. ಈಗ ಆನ್ಲೈನ್ ಮೂಲಕವೂ ಕೂಡ ಮನೆಗಳಿಗೆ ಗಾಂಜಾ ಬರುತ್ತೆ ಗೊತ್ತಾ. ನಮ್ಮ ಟೀಮ್ ಹೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ, ಸ್ಟಿಂಗ್ ಮಾಡಿದಾಗ ಶಾಕ್ ಆಗ್ತಾರೆ. ಅಯ್ಯೋ, ಡೆಲಿವರಿ ಆಪ್ಗಳ ಮೂಲಕ ಈ ರೀತಿಯಾಗೂ ಬರುತ್ತಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಶಾಕ್ ಆಗುತ್ತೆ. ಅಷ್ಟೇ ಅಲ್ಲ, ಆರ್ಡರ್ ಮಾಡಿದವರು, ರಿಸೀವರ್ ಮತ್ತೆ ಯಾರು ಕಳಿಸ್ಕೊಡ್ತಾರಲ್ಲ, ಇವರ ನಡುವೆ ಡೆಲಿವರಿ ಬಾಯ್ ಅಂತ ಬರ್ತಾರಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ ಅದ್ರೊಳಗಡೆ ಏನಿರುತ್ತೆ ಅಂತ. ಅವ್ರಿಗೇನು ಗೊತ್ತಿರುತ್ತೆ? ಡೆಲಿವರಿ ಬಾಯ್ಗಳಿಗೆ ಯಾರೋ ಪಾರ್ಸಲ್ ಕೊಡ್ತಾರೆ, ಪಾರ್ಸಲ್ ತಗೊಂಡೋಗಿ ತಲುಪಿಸೋದು ಅಷ್ಟೇ ಜವಾಬ್ದಾರಿ ಅವರು. ಒಳಗಡೆ ಏನಿರುತ್ತೆ, ಅದರಲ್ಲಿ ಏನಿಟ್ಟಿರ್ತಾರೆ ಅದು ಅವರಿಗೆ ಅವಶ್ಯಕತೆನೇ ಇಲ್ಲ, ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಅವ್ರಿಗೆ ಕೆಲಸ ಆಗಬೇಕು, ಕೆಲಸ ಮಾಡ್ತಾರೆ, ದುಡ್ಡುಗೋಸ್ಕರ ಒಂದು ಡೆಲಿವರಿ ಬಾಯ್ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಸ್ಟಾಕ್ ಇಲ್ಲ, ಖಾಲಿನ 1 ಇಯರ್ ಮೇಲೆ ಆಯ್ತು ಬ್ರೋ, ನಾವು ಸೇವೆ ಮಾಡೋದು 1 ಇಯರ್ ಮೇಲೆ ಆಯ್ತಾ? ತುಂಬಾ ಪ್ರಾಬ್ಲಮ್ ಇದೆ. ಮತ್ತೆ MG ರೋಡ್ ಇದೆಯಲ್ಲ, ಎಷ್ಟು ಬಾಲ್ ಸಿಗುತ್ತಾ? ಅಲ್ಲಿ ಸಿಗ್ತದೆ. MG ರೋಡ್ ಮತ್ತೆ ಇದು ಚರ್ಚ್ ಸಿಟಿ ಇದೆಯಲ್ಲ ಅಲ್ಲಿ. ಎಷ್ಟು ಪ್ರೈಸ್ ಅದು? ಅಲ್ಲೆಲ್ಲ ಕಾಸ್ಟ್ಲಿ ಇರ್ತದೆ. ಗೊತ್ತಿಲ್ಲ ಎಷ್ಟು, 200. ಎಲ್ಲವನ್ನು ಕೂಡ ಕಾಂಟ್ಯಾಕ್ಟ್ ಅನ್ನ ಮಾಡಿ ಕೋಡ್ ವರ್ಡ್ಗಳ ಮೂಲಕ ಸಂಪರ್ಕಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅಂಗಡಿ, ಪಾನ್ ಶಾಪ್ಗಳಲ್ಲಿ ಕದ್ದು ಮುಚ್ಚಿ ಗಾಂಜಾ ಸಪ್ಲೈ ಎಲ್ಲವೂ ಕೂಡ ಹಳೆಯದು. ಈಗ ಆನ್ಲೈನ್ ಮೂಲಕವೂ ಕೂಡ ಮನೆಗಳಿಗೆ ಗಾಂಜಾ ಬರುತ್ತೆ ಗೊತ್ತಾ. ನಮ್ಮ ಟೀಮ್ ಹೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ, ಸ್ಟಿಂಗ್ ಮಾಡಿದಾಗ ಶಾಕ್ ಆಗ್ತಾರೆ. ಅಯ್ಯೋ, ಡೆಲಿವರಿ ಆಪ್ಗಳ ಮೂಲಕ ಈ ರೀತಿಯಾಗೂ ಬರುತ್ತಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಶಾಕ್ ಆಗುತ್ತೆ. ಅಷ್ಟೇ ಅಲ್ಲ, ಆರ್ಡರ್ ಮಾಡಿದವರು, ರಿಸೀವರ್ ಮತ್ತೆ ಯಾರು ಕಳಿಸ್ಕೊಡ್ತಾರಲ್ಲ, ಇವರ ನಡುವೆ ಡೆಲಿವರಿ ಬಾಯ್ ಅಂತ ಬರ್ತಾರಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ ಅದ್ರೊಳಗಡೆ ಏನಿರುತ್ತೆ ಅಂತ. ಅವ್ರಿಗೇನು ಗೊತ್ತಿರುತ್ತೆ? ಡೆಲಿವರಿ ಬಾಯ್ಗಳಿಗೆ ಯಾರೋ ಪಾರ್ಸಲ್ ಕೊಡ್ತಾರೆ, ಪಾರ್ಸಲ್ ತಗೊಂಡೋಗಿ ತಲುಪಿಸೋದು ಅಷ್ಟೇ ಜವಾಬ್ದಾರಿ ಅವರು. ಒಳಗಡೆ ಏನಿರುತ್ತೆ, ಅದರಲ್ಲಿ ಏನಿಟ್ಟಿರ್ತಾರೆ ಅದು ಅವರಿಗೆ ಅವಶ್ಯಕತೆನೇ ಇಲ್ಲ, ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಅವ್ರಿಗೆ ಕೆಲಸ ಆಗಬೇಕು, ಕೆಲಸ ಮಾಡ್ತಾರೆ, ದುಡ್ಡುಗೋಸ್ಕರ ಒಂದು ಡೆಲಿವರಿ ಬಾಯ್ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಸ್ಟಾಕ್ ಇಲ್ಲ, ಖಾಲಿನ 1 ಇಯರ್ ಮೇಲೆ ಆಯ್ತು ಬ್ರೋ, ನಾವು ಸೇವೆ ಮಾಡೋದು 1 ಇಯರ್ ಮೇಲೆ ಆಯ್ತಾ? ತುಂಬಾ ಪ್ರಾಬ್ಲಮ್ ಇದೆ. ಮತ್ತೆ MG ರೋಡ್ ಇದೆಯಲ್ಲ, ಎಷ್ಟು ಬಾಲ್ ಸಿಗುತ್ತಾ? ಅಲ್ಲಿ ಸಿಗ್ತದೆ. MG ರೋಡ್ ಮತ್ತೆ ಇದು ಚರ್ಚ್ ಸಿಟಿ ಇದೆಯಲ್ಲ ಅಲ್ಲಿ. ಎಷ್ಟು ಪ್ರೈಸ್ ಅದು? ಅಲ್ಲೆಲ್ಲ ಕಾಸ್ಟ್ಲಿ ಇರ್ತದೆ. ಗೊತ್ತಿಲ್ಲ ಎಷ್ಟು, 200. ಎಲ್ಲವನ್ನು ಕೂಡ ಕಾಂಟ್ಯಾಕ್ಟ್ ಅನ್ನ ಮಾಡಿ ಕೋಡ್ ವರ್ಡ್ಗಳ ಮೂಲಕ ಸಂಪರ್ಕಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅಂಗಡಿ, ಪಾನ್ ಶಾಪ್ಗಳಲ್ಲಿ ಕದ್ದು ಮುಚ್ಚಿ ಗಾಂಜಾ ಸಪ್ಲೈ ಎಲ್ಲವೂ ಕೂಡ ಹಳೆಯದು. ಈಗ ಆನ್ಲೈನ್ ಮೂಲಕವೂ ಕೂಡ ಮನೆಗಳಿಗೆ ಗಾಂಜಾ ಬರುತ್ತೆ ಗೊತ್ತಾ. ನಮ್ಮ ಟೀಮ್ ಹೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ, ಸ್ಟಿಂಗ್ ಮಾಡಿದಾಗ ಶಾಕ್ ಆಗ್ತಾರೆ. ಅಯ್ಯೋ,
ಡೆಲಿವರಿ ಆಪ್ಗಳ ಮೂಲಕ ಈ ರೀತಿಯಾಗೂ ಬರುತ್ತಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಶಾಕ್ ಆಗುತ್ತೆ. ಅಷ್ಟೇ ಅಲ್ಲ, ಆರ್ಡರ್ ಮಾಡಿದವರು, ರಿಸೀವರ್ ಮತ್ತೆ ಯಾರು ಕಳಿಸ್ಕೊಡ್ತಾರಲ್ಲ ಇವರ ನಡುವೆ ಡೆಲಿವರಿ ಬಾಯ್ ಅಂತ ಬರ್ತಾರಲ್ಲ ಅವ್ರಿಗೆ ಗೊತ್ತೇ ಇರೋದಿಲ್ಲ ಅದ್ರೊಳಗಡೆ ಏನಿರುತ್ತೆ ಅಂತ. ಅವ್ರಿಗೇನು ಗೊತ್ತಿರುತ್ತೆ? ಡೆಲಿವರಿ ಬಾಯ್ಗಳಿಗೆ ಯಾರೋ ಪಾರ್ಸಲ್ ಕೊಡ್ತಾರೆ, ಪಾರ್ಸಲ್ ತಗೊಂಡೋಗಿ ತಲುಪ್ತದ ಅಷ್ಟೇ ಜವಾಬ್ದಾರಿ ಅವರು. ಒಳಗಡೆ ಏನಿರುತ್ತೆ, ಅದರಲ್ಲಿ ಏನ್ ಇಟ್ಟಿರ್ತಾರೆ ಅದು ಅವರಿಗೆ ಅವಶ್ಯಕತೆನೇ ಇಲ್ಲ, ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಅವ್ರಿಗೆ ಕೆಲಸ ಆಗಬೇಕು, ಕೆಲಸ ಮಾಡ್ತಾರೆ, ದುಡ್ಡುಗೋಸ್ಕರ ಒಂದು ಡೆಲಿವರಿ ಬಾಯ್ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಸ್ಟಾಕ್ ಇಲ್ಲ, ಖಾಲಿನಾ? 1 year ಮೇಲೆ ಆಯ್ತು bro, ನಾವು ಸೇಲ್ ಮಾಡೋದು 1 year ಮೇಲೆ ಆಯ್ತಾ? ತುಂಬಾ ಪ್ರಾಬ್ಲಮ್ ಇದೆ. ಮತ್ತೆ MG ರೋಡ್ ಇದೆಯಲ್ಲ, ಎಷ್ಟು ಕಾಲ್ ಸಿಗುತ್ತೆ? ಅಲ್ಲಿ ಸಿಗ್ತದೆ. MG ರೋಡ್ ಮತ್ತೆ ಇದು ಚರ್ಚ್ ಸಿಟಿ ಇದೆಯಲ್ಲ ಅಲ್ಲಿ. ಎಷ್ಟು ಪ್ರೈಸ್ ಅದು? ಅಲ್ಲೆಲ್ಲ ಕಾಸ್ಟ್ಲಿ ಇರ್ತದೆ. ಗೊತ್ತಿಲ್ಲ ಎಷ್ಟು, 200. ಎಲ್ಲವನ್ನು ಕೂಡ ಕಾಂಟ್ಯಾಕ್ಟ್ ಅನ್ನ ಮಾಡಿ ಕೋಡ್ ವರ್ಡ್ಗಳ ಮೂಲಕ ಸಂಪರ್ಕಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅಂಗಡಿ, ಪಾನ್ ಶಾಪ್ಗಳಲ್ಲಿ ಕದ್ದು ಮುಚ್ಚಿ ಗಾಂಜಾ ಸಪ್ಲೈ ಎಲ್ಲವೂ ಕೂಡ ಹಳೆಯದು. ಈಗ ಆನ್ಲೈನ್ ಮೂಲಕವೂ ಕೂಡ ಮನೆಗಳಿಗೆ ಗಾಂಜಾ ಬರುತ್ತೆ ಗೊತ್ತಾ. ನಮ್ಮ ಟೀಮ್ ಹೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ, ಸ್ಟಿಂಗ್ ಮಾಡಿದಾಗ ಶಾಕ್ ಆಗ್ತಾರೆ. ಅಯ್ಯೋ, ಡೆಲಿವರಿ ಆಪ್ಗಳ ಮೂಲಕ ಈ ರೀತಿಯಾಗೂ ಬರುತ್ತಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಶಾಕ್ ಆಗುತ್ತೆ. ಅಷ್ಟೇ ಅಲ್ಲ, ಆರ್ಡರ್ ಮಾಡಿದವರು, ರಿಸೀವರ್ ಮತ್ತೆ ಯಾರು ಕಳಿಸ್ಕೊಡ್ತಾರಲ್ಲ ಇವರ ನಡುವೆ ಡೆಲಿವರಿ ಬಾಯ್ ಅಂತ ಬರ್ತಾರಲ್ಲ ಅವ್ರಿಗೆ ಗೊತ್ತೇ ಇರೋದಿಲ್ಲ ಅದ್ರೊಳಗಡೆ ಏನಿರುತ್ತೆ ಅಂತ. ಅವ್ರಿಗೇನು ಗೊತ್ತಿರುತ್ತೆ? ಡೆಲಿವರಿ ಬಾಯ್ಗಳಿಗೆ ಯಾರೋ ಪಾರ್ಸಲ್ ಕೊಡ್ತಾರೆ, ಪಾರ್ಸಲ್ ತಗೊಂಡೋಗಿ ತಲುಪ್ತದ ಅಷ್ಟೇ ಜವಾಬ್ದಾರಿ ಅವರು. ಒಳಗಡೆ ಏನಿರುತ್ತೆ, ಅದರಲ್ಲಿ ಏನ್ ಇಟ್ಟಿರ್ತಾರೆ ಅದು ಅವರಿಗೆ ಅವಶ್ಯಕತೆನೇ ಇಲ್ಲ, ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಅವ್ರಿಗೆ ಕೆಲಸ ಆಗಬೇಕು, ಕೆಲಸ ಮಾಡ್ತಾರೆ, ದುಡ್ಡುಗೋಸ್ಕರ ಒಂದು ಡೆಲಿವರಿ ಬಾಯ್ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಸ್ಟಾಕ್ ಇಲ್ಲ, ಖಾಲಿನಾ? 1 year ಮೇಲೆ ಆಯ್ತು bro, ನಾವು ಸೇಲ್ ಮಾಡೋದು 1 year ಮೇಲೆ ಆಯ್ತಾ? ತುಂಬಾ ಪ್ರಾಬ್ಲಮ್ ಇದೆ. ಮತ್ತೆ MG ರೋಡ್ ಇದೆಯಲ್ಲ, ಎಷ್ಟು ಕಾಲ್ ಸಿಗುತ್ತೆ? ಅಲ್ಲಿ ಸಿಗ್ತದೆ. MG ರೋಡ್ ಮತ್ತೆ ಇದು ಚರ್ಚ್ ಸಿಟಿ ಇದೆಯಲ್ಲ ಅಲ್ಲಿ. ಎಷ್ಟು ಪ್ರೈಸ್ ಅದು? ಅಲ್ಲೆಲ್ಲ ಕಾಸ್ಟ್ಲಿ ಇರ್ತದೆ. ಗೊತ್ತಿಲ್ಲ ಎಷ್ಟು, 200. ಎಲ್ಲವನ್ನು ಕೂಡ ಕಾಂಟ್ಯಾಕ್ಟ್ ಅನ್ನ ಮಾಡಿ ಕೋಡ್ ವರ್ಡ್ಗಳ ಮೂಲಕ ಸಂಪರ್ಕಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅಂಗಡಿ, ಪಾನ್ ಶಾಪ್ಗಳಲ್ಲಿ ಕದ್ದು ಮುಚ್ಚಿ ಗಾಂಜಾ ಸಪ್ಲೈ ಎಲ್ಲವೂ ಕೂಡ ಹಳೆಯದು. ಈಗ ಆನ್ಲೈನ್ ಮೂಲಕವೂ ಕೂಡ ಮನೆಗಳಿಗೆ ಗಾಂಜಾ ಬರುತ್ತೆ ಗೊತ್ತಾ. ನಮ್ಮ ಟೀಮ್ ಹೋಗಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ, ಸ್ಟಿಂಗ್ ಮಾಡಿದಾಗ ಶಾಕ್ ಆಗ್ತಾರೆ. ಅಯ್ಯೋ, ಡೆಲಿವರಿ ಆಪ್ಗಳ ಮೂಲಕ ಈ ರೀತಿಯಾಗೂ ಬರುತ್ತಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಶಾಕ್ ಆಗುತ್ತೆ. ಅಷ್ಟೇ ಅಲ್ಲ, ಆರ್ಡರ್ ಮಾಡಿದವರು, ರಿಸೀವರ್ ಮತ್ತೆ ಯಾರು ಕಳಿಸ್ಕೊಡ್ತಾರಲ್ಲ ಇವರ ನಡುವೆ ಡೆಲಿವರಿ ಬಾಯ್ ಅಂತ ಬರ್ತಾರಲ್ಲ ಅವ್ರಿಗೆ ಗೊತ್ತೇ ಇರೋದಿಲ್ಲ ಅದ್ರೊಳಗಡೆ ಏನಿರುತ್ತೆ ಅಂತ. ಅವ್ರಿಗೇನು ಗೊತ್ತಿರುತ್ತೆ? ಡೆಲಿವರಿ ಬಾಯ್ಗಳಿಗೆ ಯಾರೋ ಪಾರ್ಸಲ್ ಕೊಡ್ತಾರೆ, ಪಾರ್ಸಲ್ ತಗೊಂಡೋಗಿ ತಲುಪ್ತದ ಅಷ್ಟೇ ಜವಾಬ್ದಾರಿ ಅವರು. ಒಳಗಡೆ ಏನಿರುತ್ತೆ, ಅದರಲ್ಲಿ ಏನ್ ಇಟ್ಟಿರ್ತಾರೆ ಅದು ಅವರಿಗೆ ಅವಶ್ಯಕತೆನೇ ಇಲ್ಲ, ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಅವ್ರಿಗೆ ಕೆಲಸ ಆಗಬೇಕು, ಕೆಲಸ ಮಾಡ್ತಾರೆ, ದುಡ್ಡುಗೋಸ್ಕರ ಒಂದು ಡೆಲಿವರಿ ಬಾಯ್ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಸ್ಟಾಕ್ ಇಲ್ಲ, ಖಾಲಿನಾ? 1 year ಮೇಲೆ ಆಯ್ತು bro, ನಾವು ಸೇಲ್ ಮಾಡೋದು 1 year ಮೇಲೆ ಆಯ್ತಾ? ತುಂಬಾ ಪ್ರಾಬ್ಲಮ್ ಇದೆ. ಮತ್ತೆ MG ರೋಡ್ ಇದೆಯಲ್ಲ, ಎಷ್ಟು ಕಾಲ್ ಸಿಗುತ್ತೆ? ಅಲ್ಲಿ ಸಿಗ್ತದೆ. MG ರೋಡ್ ಮತ್ತೆ ಇದು ಚರ್ಚ್ ಸಿಟಿ ಇದೆಯಲ್ಲ ಅಲ್ಲಿ. ಎಷ್ಟು ಪ್ರೈಸ್ ಅದು? ಅಲ್ಲೆಲ್ಲ ಕಾಸ್ಟ್ಲಿ ಇರ್ತದೆ. ಗೊತ್ತಿಲ್ಲ ಎಷ್ಟು, 200.